ಅವನವನು ಈ ಗಾಡಿ ರಿಪೇರಿ ಮಾಡಿಸಿ ಅಗ್ಗವನು ಸಾಕಾಗಿ ಹೋಗ್ಪ ಮರ್ರೆ. ಮೊದಲು ಇದು ಗಾಡಿ ಯಾರಿಗಾರು ಮಾರಕ್ಕೆ ಕೊಟ್ಟೆ ಅವನು ಇದ್ದು ಬಿದ್ದು ಸಾಲ ಹರ್ಕೊಂಡು ಎಲ್ಲ ಸುಮ್ಮನೆ ಕಡೆಯಲ್ಲಿ ಆಗ್ಬಿಡ್ಬೇಕು ನೋಡು. ಸುಮ್ಮನೆ ಇದನ್ಯಾವ ಮಾಡ್ಯಾನ್ರಿ ಅವನು ಪೆಟ್ರೋಲ್ ಕುಡಿತೈತಿ 1 ಲೀಟ್ರಿಗೆ 2 ಲೀಟ್ರ್ ಪೆಟ್ರೋಲ್ ಕುಡಿತೈತಿ ಅಗ್ಗವನು ಮೇಡ. ಇದ ಗಾಡಿ ಭಾರಿ ಚಲೋ ಇತ್ತ. ಇದನ್ನ ನನಗೂ ಬ್ಯಾಸರ ಇತ್ತು, ಬ್ಯಾರೆ ಗಾಡಿ ತಗೋಬೇಕಂತ ಮಾಡಿದ್ನಿ. ಹೊಸ ಗಾಡಿನ ಇದ, ಇದನ್ನ ಕೊಡ್ಬೇಕಂತ ಮಾಡಿದ್ನಿ. ಯಾವ ಗಿರಾಕಿ ಅದಾವ ಮತ್ತೆ ಗಿರಾಕಿ ಅದಾವ ಮತ್ತ ಗಾಡಿ ಸುದ್ದ ಐತಿ ಇಲ್ಲಿ ಮತ್ ದೂಕೊಂತ ಬರ ಏವನ್ ಗಾಡಿ ಕೆಳಗ್ ನೋಡು ಸ್ವಲ್ಪ ಯಾವ್ದ ಗೊತ್ತಾತ ಬಿಡ. ಹಿಂದ್ CD100 ಮುಂದ್ ಸ್ಪೆಂಡರ್ ಪ್ಲಸ್ ಯಾವ್ದೈತಿ ಅಂತ ಗಾಡಿ ಯಾವ್ದಿಲ್ಲ. ಅದಕ್ಕೆ ಒಂದ ಹೊಡ್ಯಾವ ನೀನ ಹೆಂಗೈತಿ ಬೆಂಕಿ ಗಾಡಿ ಇದು ಆರಿಸಿ ಕೊಡ್ತೇನೆ. ಮತ್ ನನಗೇನ್ ರೈತನ ಇಲ್ಲ ಇಲ್ಲಿ ನೋಡಿಲ್ಲ ಅಲ್ಲಿ ಇಲ್ಲಿ ನೋಡ ಅಲ್ಲಿ ತುಂಬೆ ತಗೋದ ಅಲ್ಲಿ ಗೊತ್ತಾತ. ಏನ್ ರೈತನಿಲ್ಲ ಅಂತ ಕೇಳತನ ಏನೈತಿಲ್ಲ ಮತ್ ಇದ್ರ ಮಾಡಿಸ್ತಾನ ಹೆಂಗಾರ ನನಗೇನ್ರ ಕಮಿಷನ್ ಮತ್ತೇನ್ ರೈತಿಲ್ಲ. ಎಷ್ಟಕ್ ಮಾಡ್ಸವ ಎಷ್ಟಕ್ಕಾರ ಮಾರ್ಸ್ಲಿ ನನಗೊಂದ್ 15% ಬೇಕು ನೋಡಪ್ಪ ಅಂದ್ರ ಮಾರಿಸ್ತಾನ ನೋಡಿ. ಹೆಂಗ್ ಮಾಡ್ತಿ 15%? ಇಲ್ಲೇ ಈ ಗಾಡಿ ಬಾಳ ಚಲೋ ಐತಿ. ಒಂದ್ 10% 5% ಕೊಡ್ತಾನೆ. ಒಟ್ಟ ನನಗ್ 10 ಮ್ಯಾಗ ಬೇಕ. 10 15 ಯಾವ್ದ್ರಾಗ ಒಂದ್ ಕೊಡುವಂತಿ. ಮತ್ತ ರಾತ್ರಿ ಐತಿಲ್ಲ ಆಯ್ತು ಕೊಡಸ್ಬೇಕ. ಹಡಿಸಿ ಮಗನ ಎಷ್ಟ ಬಿಡ್ತಾನ ಒಂದ ಕೊಡಸ್ಲಿಲ್ಲ ಅಂದ್ರ ಬಾ ಹೋಗೋಣಂತ ನಡಿ. ಹತ್ತಲೇ ಚಲೋ ಆಗಂಗಿಲ್ಲ ಗಾಡಿ. ಚಲೋ ಮರ್ಸ ಕೊಟ್ಟಿಲ್ಲ ಚಪ್ಪತ್ತ ಹೊಡೆಗಿಲ್ಲ ಅವ. ನೀನ ಇಲ್ಲೇ ನಾನು ಗಿರಾಕಿ ಕರ್ಕೊಂಬರ್ತಾನೆ. ಈಗ ಚಲೋ ಆಗ್ಲದ್ ಗಾಡಿ ತಗೊಂಡ್ ಹೋದ್ರ ಹೊಡೆದ ನಾವು ಕಾಲ್ ಮಾಡಿಸ್ತವ ಮಗನ. ಅದಕ್ಕ ನಾ ಇಲ್ಲೇ ನಾ ಕರ್ಕೊಂಬರ್ತೇನೆ. ಏನ ಅಲ್ಲ ಅವ್ನ್ ಬರೋ ಮುಂದ್ ಒಂದ್ ಸ್ವಲ್ಪ ಚಲೋ ಗುಳ್ಗಿ ಹೋಗದ ಏನೋ ಸುಳ್ಳು ಪಾಳಿ ಹೇಳಿ ಕರ್ಕೊಂಬ ಮತ್ತ ಹಿಂಗ ಹೇಳೇನ್ ತಗೋ. ಈಗೆಲ್ಲ ಅವ ಬರ್ತಾನ, ಏನ್ ಯೋಚನೆ ಮಾಡ್ಬೇಡ. ಚಲೋತ್ನಾಗ ಮಾಡಿಸ್ಕೊಡ್ತಾನೆ. ನೀ ರಾತ್ರಿನೇ ರೆಡಿ ಇಟ್ಕೊಂಬರ್ನಿ. ಏನ್ ಹೇಳಿದ್ನ ಆಗಲೇ ಪಿಸರಡಿಸಿ ಮಗನ. ಮತ್ತಿನ್ನ ಬರ್ತಾನೆ ಆಗಲೇ ಪಿಸರಡಿಸಿಕೆ. ನಾವು ನೋಡಿದ್ರೆ ಬರ್ರಿ ನನಗೆ ಭಾರಿ ಹೇಳ್ತಾಳ ಬರೇ ಆಕಳು ಹುಲ್ಲು ಹಾಕು ಹಾಲು ಕರಿ ಡೈರಿಗೆ ಹಾಕಂತೇಳಿ. ಇವರು ಸ್ವಲ್ಪ ತಿಂತಾವ, ಈ ಮನೆ ತಿಂತಾವಪ್ಪ. ಹಾಲಾರ ಭಾಳ ಕೊಡೋದಿಲ್ಲ ಬಿಡೋದಿಲ್ಲ. ಸಾಕಾಗಿ ಹೋಗೈತೆ ನನಗಂತ್ರಿ. ನೋಡಿಲ್ಲ ಇವತ್ತು ನೋಡಿಲ್ಲ 5 ಲೀಟ್ರ್ ದಾಟಿಸ್ಬೇಕು. ನಿಂದ ಲಿಮಿಟ್ ಕ್ರಾಸ್ ಮಾಡ್ಬೇಕು ನಿಂದ. ಏನನ್ನಿ ಸುಮ್ ತಿನ್ನೋದಲ್ಲ. ಸಾಕ ಹೋಗೈತಲ್ಲ ಬರ್ರಿ ನನಗೆ ಹೇಳ್ತಾರ ಹೊಲ ಮನೆ ಹಚ್ಬಿಟ್ರ. ಸಾಲಿ ಕಲ್ತಂದ್ರೆ ಸಾಲಿ ಕಲಿಸಿಲ್ಲ ನನಗೆ. ನೋಡಲ್ಲ ನಿಮ್ಮ ಹೋಗಿ ಹೇಳೇನೆ ಬಡ ಹಾಲು ಎಂಟಸ್ ಅಂತೇಳಿ ನೀನು ಒಟ್ಟು ಹೇಳ. ಬರೀ ಹಿಂಗಾರೋದು ನಾನು ಮನೆ ಮೇಲೆ ಮನೆ ಕಟ್ಸೋನ್ ಬೇಡ. ನಾವು ರೈತರಾಗ ಸಾಯಿ ನೀರು ಒಟ್ಟು ಶಾನೆ ಆಗ ನೋಡು. ತಿಂತಿ ಆ ಮನೆ ಗುಂಡ ಹೊಡಿತೇವನ್ನ. ಅವನು ನಾವು ಸ್ವಚ್ಛ ಮಾಡ್ಬೇಕು. ನೋಡಿಲ್ಲ ನೀವು ಸಂಜೆಗೆ ಬಂದು ಮನ್ಯಾಗ ನೋಡಿಲ್ಲ ಭಾಳ ಒದರಂಗಿಲ್ಲ. ಸುಮ್ಮ ಮಕ್ಕೋಬೇಕಟ್ಟ. ಮತ್ತೆ ಇವತ್ತು ಬೇರೆ ತಲೆ ಕಡತ್ ನಂದ. ಬರೀ ತಿಪ್ಪಿಗೆ ಬರೋದು ಆತ ನಿಮ್ಮದೆ. ಮಳಿನೂ ಜೋರಾಗಿ ಬರುವಲ್ದ, ಬರೀ ಜಿಬ್ರು ಬರ್ತೈತಿ. ಎಲ್ಲಿ ರೈತರು ಉದ್ದಾರ ಆಗ್ಬೇಕು ಇದಕ್ಕೆ. ನೋಡು ಗೌರಿ, ಇವತ್ತು ನೀ 5 ಲೀಟ್ರ್ ಕ್ರಾಸ್ ಮಾಡ್ಬೇಕು. ನೀನು ಲಿಮಿಟ ಅರೇ ಗುಡ್ ಡಯಟ್ ಮೇಂಟೈನ್ ಮಾಡ್ಬೇಕು ನೀ. ಮಾಡ್ತೀಯ ಯಾರಪ್ಪ ಏನ್ ಮಾಡತ್ತಿಲೇಪ? ದೋಸ್ತ ಏನ್ಲೇಪ ಈ ಕಡೆ ಒಂದು ಗಾಡಿ ಬಂದೈತಿ ಚಲೋದು ತಗೊಂಡ್ಬಿಡುವಂತಿ ಬಾ. ಗಾಡಿ ಗಾಡಿ ಮಸ್ತ್ ಐತಿ. ಅದ್ರ ರೌಂಡ್ ಹೊಸಾದಿದ್ದಂಗ ಐತಿ. ತಗೊಂಡ್ಬಿಡೋಣ ಅದ ರೌಂಡ್ ಅದನ್ನ. ಸ್ಪೀಡ್ ಬೇಡ ಅದನ್ನ ಬಾವಂತ ಹೋಗತ್ತ ಬಾವಳ ಫಿಕ್ಸ್ ಅಂತ ಹೋಗತ್ತ ರೌಂಡ್ ಅದ. ತಗೊಂಡು ಈಗಂದ್ರ ಮಸ್ತ್ ಆಕತಿ. ತಗೊಂಡ್ಬಿಡು ಬಾ ಗಾಡಿನ. ಅವನು ಹೌದಾ? ಎಷ್ಟು ಇರ್ಬೋದ್ಲೆ ಗಾಡಿಗೆ ಅಂದಾಜು? ಬಾ ಇಲ್ಲ ಒಂದು 30-45 ಸಾವಿರ ಬರ್ತದ ಬಾ. ನಮಗೂ ತಗೋಕಂತ ಭಾಳ ಆಸೆ ಐತ್ಲಿಪ್ಪ. ಆದ್ರೆ ಏನ್ ಮಾಡ್ತಿ ನೋಡಿನಿ. ಮತ್ತ ಹಾಲು ಮಾರಿದ ರೊಕ್ಕ ಏನ್ ಮಾಡ್ತಿಲ್ಲ ಅವನ ಸಂಘಲಿಯಪ್ಪ. ನಮ್ಮವ್ವ 1-2 ಸಂಘ ತೆಗಿಸುದು. ಒಂದ್ ಸಂಘ ತೆಗಿಸಿ ಎಮ್ಮಿ ತಗೊಂತಾಳ, ಒಂದ್ ಸಂಘ ತೆಗಿಸಿ ಕೋಳಿ ತಗೊಂತಾಳ, ಒಂದ್ ಸಂಘ ತೆಗಿಸಿ ಟ್ರ್ಯಾಕ್ಟರ್ ಲಾರಿ ಇವು ಆಗ್ಬಿಟ್ಟಾವ ನೋಡು ಬರೀ. ಟ್ರ್ಯಾಕ್ಟರ್ ಲಾರಿ ಹೌದನ? ಹಾಲು ಮಾರಿದ್ದೆಲ್ಲ ಹೋಗಿ ಡೈರೆಕ್ಟ್ ಹಾಕಿ ರೊಕ್ಕ ಎಲ್ಲ ಮುಖ ಕೊಟ್ಬಿಡ್ದು. ನಮ್ಮವ್ವ ಸಂಘ ತುಂಬಿಡ್ತಾಳ. ಹಾಲಿಂದ ರೇಟ್ ಜಾಸ್ತಿ ಆಗೈತಿ. ಈಗ ತಗೊಂಡ್ಬಿಡೋಣ ಅಂತ ಹೇಳ್ತಾನ ಒಂದೇ ಸಲ. ಅಲ್ಲಿ ಗಾಡಿ ಎದಕ್ ಬೇಕಂತ ನನಗೆ ಈಗ ನೀನು ಹೊಲಕ್ಕ ಪಲಕ್ ಅಡ್ಡಾಡಕ್ ಬರ್ತೈತ್ಲೇಪ. ಏ ಬಸ್ ಇಲ್ಲ ಅನ್ಲೇ. ಆಧಾರ್ ಕಾರ್ಡ್ ಅಂತ ಪೂರ ತುಂಬಿರ್ತೈತಿ ಅದು ಕರೆ. ಒಂದ್ ಸ್ವಲ್ಪ ಮೊನ್ನೆ ನಂದು 50 ರೂಪಾಯಿ ಮತ್ತೆ ಎಲ್ಲಡ್ಕಿ ಚಲ ಹಾಕದಾರ. ಅದಕ್ಕ ಹೇಳೋದು. ಪರ್ಸ್ ಹೋಗೈತಿ ಮೊನ್ನೆ. ಯಾರ್ದ? ನಂದ.
ಹಿಂದಿಂದ ಹರಿದ ಬಿಟ್ರ. ಇವನು 10 ರೂಪಾಯಿಗೂ ಅಲ್ಲಿ ಅಡ್ಡಾಡೋ ಸುಳ್ಳ ಮಗ ಇವ ಪರ್ಸ್ ಕದ್ದಾರ ಇವನು ಕದ್ದ ಅಂದ್ರೆ ಅಂತ ಕೆಟ್ಟ ಸುಳ್ಳ ಮಗ ಇರ್ಬೇಕು. ಏನ್ ಮಾತಾಡತ್ತಿಲಿ? ಏನಿಲ್ಲ ಹ್ಮ್ ಬಾ ಹೋಗಿ ತರುಣ್ ಬಿಡು ತಮ್ಮಂದ್ ಬಿಡು ಅದನ್ನ. ಅದ್ರ ರೊಕ್ಕಿಲ್ಲ ಬಂದ್ರೆ ಗಾಡಿ ನೋಡೋಣ. ಗಾಡಿ ನೋಡೋಣ ಅಂತ ಹೋಗುಂಬ. ಅನುಕೂಲ ಆಗತ್ತೆ, ಮಸ್ತ್ ಐತಿ. ಊರಾಗ ತಿಂಡಿಲಿ ಎದ್ದ ತಿಂಡಿ ಬೆಳಸೋ ಮಕ್ಕಳೆಲ್ಲ ನಾನು ಮಗ ಹೇಳ್ಬರ್ಲಿ ನಂಗ ಬರ್ಲಿ ಬೇಡ ಒನಕ ಗಾಡಿ ನೋಡೋಣ ಅಂತ ಆಮ್ಯಾಗ ಅವು ಹೇಳೋಣ ಅಂತ. ಕೈಕೊಂಬರ್ತಾರ ತಗೊಂಬರ್ತಾಡಿ ವಾಸನೆ ನೋಡ್ತೀನಿ ಇಲ್ಲಿ ನೋಡಿ. ಹೋಗ್ ಹೋಗ್ ಲೇ ಲೇ ಹಾ ಸುಳ್ಳೆ ಮಗ ಲೇ ಚಡ್ಡೆ ಗಿಡ್ಡೆ ಹೇತ್ಕೊಂಡು ಲೇಪ್ಪ ಏ ಬಿಡ್ಬಿಡ್ಲಿ ಚಡ್ಡೆ ಹೇತ್ಕೊಂಡು ಸುಳ್ಳೆ ಮಗ ಲೇ ಬಿಡಂಗಿಲ್ಲ ಇದನ್ನ ಎಬ್ಸಾವಣ. ಅವನೇ ನೆಬಸ್ತೀನಿ ನಾನು ನೆಬಸುಂತಿ ಬಾ ಅಲ್ಲಿ ಮುಂದೆ ಹೇಳ್ತಾನೆ. ಏ ಅಲೇ ಏನ್ ಎಬ್ಸಕ ಏನು ಬೇಡ ಬಾಲಿಪ್ಪ ಅಲ್ಲಿ ಗಾಡಿ ನೋಡು ಅಂತ ಹೇಳಿ ಕಾಸ ಅಂತ ದೊಡ್ಡದೋ ಸಾಹಸ ಕೈ ಆಗ್ತಿಲ್ಲ ಇಲ್ಲಿ ಅದ್ ನೆಬ್ಸಕ್ ಹೋಗಿ ಡಮ್ ಅಂದ ಏನ್ ಮಾಡ್ತಿಲಿ. ಹೌದು ಬಿಡ್ರ ಅಲ್ಲಿ ನಿನ್ ನೆಬ್ಸಕ್ ನನ್ನ ಒಬ್ಬನ ಕೈಲಿ ಆಕತ್ಯ 4 ಮಂದಿ ಒಬ್ಬನ ತಿಂತಿ ಹುಸುಳೆ ಮಗನ ಬಾಲೆ ಅಂತ. ಮತ್ತೇನು ಸಮಾಚಾರ ಹುಲಿ? ಏನಿಲ್ಲ ನೋಡ್ಲಿಪ್ಪ ನಿಂದ. ನಂದು ಏನಿಲ್ಲ. ಮತ್ತೇನು ಕಣ್ಣಿಗಿನ ನೋಡ್ಯಾರ ನೀ ಇಲ್ಲ? ನೋಡ್ಯಾರ್ಲಿ. ಯಾವ್ರಾಗು? ತೊಡಿ ಸಂದಿ. ಈಗ ನಾ ಬಗಲ್ ಸಂದಿ ಕೇಳೀನಿ, ಹಳಸಂದಿ ಕೇಳೀನಿ, ಈಗ ತೊಡಿ ಸಂದಿ. ಇದು ಗುದ್ದೂರ್ ಬಾಜುಕ್ ಬರತ್ ಹೋಲಿಪ್ಪ ಹೋಲಿ ಬಿಡ್ರಿ. ಗಾಡಿ ತೊಗೊಂಡ್ರೆ ಬಸ್ ಅಂತ ಹೋಗತ್ತಲ್ಲ ಅದ ಅಸಲ ನೀವು ನೋಡ್ಬೇಕದನ್ನ ಗಾಡಿನ ಒಂದೊಂದ್ ತರ ಬ್ಯಾರೆ ಟೈಪ್ ಐತದ ಗಾಡಿನ. ಅಷ್ಟು ಚಲೋ ಮಾಡಲ್ ಹುಡುಕಿ ನಿನಗಂತಂದ ಅದನ್ನ. ನಿನಗ ಹತ್ತಿದ ಗುಟ್ಲೆ ಅದೇನ ಹಾಡಿದಲ್ಲ ಆಗಲಿಗ ತಿಂಡಿ ಬೆಳೆಸು ಹಂಗ ಹೊಕ್ಕತ್ತದ ರೌಂಡ್ ಗಾಡಿ. ಅಷ್ಟು ಸ್ಪೀಡ್ ಐತದಕ್ಕ ನೋಡೋಣ ನಡಿ. ಇದ ಅನ್ಲಿ ಇದ ನೋಡು ಗಾಡಿ ಕರ್ಕೊಂಬಂದಿ ಅಲ್ಲೇ ಕರ್ಕೊಂಬಂದ್ ನೀವು ಚಲೋ ಅದ್ರ. ನಮಸ್ಕಾರ ರೀ. ನಮಸ್ಕಾರ. ಇದ ನೋಡ್ರಿ ಗಾಡಿ ಕೊಡುದು. ಈಗ ಗಾಡಿ ನೋಡ್ಕೊಂಡ್ಬಿಡು ಅತ್ತಾಗಿತ್ತಾಗ ಮತ್ತ ಆಮ್ಯಾಗ ಏನಿಲ್ಲ ಆದಿಲ್ಲ ಅಂದಿದಿ ನೋಡ್ಕೊಂಡ್ಬಿಡು ಹಂಗಂದ್ಯಾ? ಅಣ್ಣ ಯಾವ ಗಾಡಿ ಅಣ್ಣ ಇದು? ಹಿಂದೊಂದ್ ತರ ಐತಿ ಮುಂದೊಂದ್ ತರ ಐತಲ್ಲ ಗಾಡಿ ಇದು. ನಿನ್ನ ನಶೀಬ್ಲೇ ನಿನ್ನ ನಶೀಬ ಹೇಳಲಿ ಹೇಳಿಲ್ಲ ಎಲ್ಲ. ಎರಡ್ರಾಗ ಒಂದ್ ಐತಿದ ಅದಕ್ಕೆ ಹೇಳೋದ್ ಕೇಳ. ಚಲೋ ಐತಿ ಗಾಡಿ, ಮಸ್ತ್ ಐತಿ. ಹಿಂದೂ ನೋಡಿ ಮುಂದೂ ನೋಡಿ ಗಾಡಿ ಎಷ್ಟಕ್ಕೆ ಕೊಡ್ಬೋದ? ಕೇಳೋ ನಾ ರೇಟ್ ಮಾತಾಡಿಲ್ಲ. ಕೇಳು 1500 ರೂಪಾಯಿ ಕೊಡ್ತಾನ ಸಾಹೇಬ್ರ. ರೇಟ್ ಹೆಂಗೈತ್ರಿ ಹೇಳ್ರಿ ಒಂದ. ರೇಟ್ ಎಂಬಕ್ಕಾರ ಏನೈತ್ರಿ ನೋಡಿ ತೊಗೊಂಡ್ ಬಿಡ್ರಿ. ಅದ್ರಾಗ ಏನೈತಿ ಗಾಡಿ ನೀವ್ ಹಂಗಂದ್ರೆ ನೋಡಿದ್ದೆ ಐತೆ. ಅದ್ರ ಒಂದ್ ರೇಟ್ ಹೇಳ್ಬಿಡ ನೋಡಾಕ ಕೇಳಾಕ್ ಬಂದಾರ ಅವ್ರ. ಕೆಳಕ್ ಎಂಬಕ್ರ ಏನೈತಿ ಒಂದ್ ರೇಟ್ ಮಾಡಿ ತೊಗೊಂಡ್ಬಿಡ್ಲಿ. ಅಲ್ರಿ ಒಂದ್ ರೇಟ್ ಮಾಡಿ ಹೇಳ್ರಿ, ಯಾಕಂದ್ರೆ ಗಾಡಿ ನಿಮ್ದಾಕತ್ತಲ್ಲ ಒಂದ್ ರೇಟ್ ಮಾಡಿ ಹೇಳ್ರಿ. ಅಲ್ರಿ ಒಂದ್ ರೇಟ್ ಮಾಡಿ ಹೇಳಕ್ರ ಏನೈತ್ರಿ? ಗಾಡಿ ನೀವು ಆದ್ರೂ ಹೊಡಿದ ನಾವ್ ಆದ್ರೂ ಹೊಡಿದ ಒಂದ್ ರೇಟ್ ಮಾಡಿ ತೊಗೊಂಡ್ ಹೋಗ್ಬಿಡ್ರಿ. ಅದರಿ ಒಂದ್ ರೇಟ್ ಎಷ್ಟು ಹೇಳ್ತೀರಿ ಅದನ್ನ ಹೇಳ್ರಿ. ಒಂದ್ ರೇಟ್ ಹೇಳಕ್ರಿ ಏನೈತ್ರಿ? ನೀವ್ ಆದ್ರೂ ಗಾಡಿ ತೊಗೊಂಡು ಹುಲ್ಲೇರಕ್ ಹೋಗ್ತೀರಿ, ನಾವ್ ಅದ್ರ ಗಾಡಿ ತೊಗೊಂಡು ಹುಲ್ಲೇರಕ್ ಹೋಗ್ತೀರಿ. ಇವ್ ಒಬ್ನ ಏನ್ರಿ ಅದ ಇವ್ ಒಬ್ನ ತೋಟಕ್ ಹೋಗವ್ರಿ. ಅದಕ್ಕ ಒಂದ್ ರೇಟ್ ಮಾಡಿ ಮುಗಿಸ್ಬಿಡ್ರಿ. ಅದಲ್ಲಿ ರೇಟ್ ಹೇಳ ಎಷ್ಟ್ ಅಂತಂದ ಅವ್ರಿಗೆ. ರೇಟ್ ಹೇಳ್ರಿ ಅಣ್ಣ. ರೇಟ್ ತಿಳ್ತೀನಿ ಎಷ್ಟ್ ನಕ್ರಿ ಏನೈತ್ರಿ? ಕ್ಲಾಸ್ ನೋಡ್ರಿ. ಒಂದ್ ರೇಟ್ ಹೇಳ್ರಿ. ಹೇಳಕ್ಕಂಬಕ್ರಿ ಏನೈತಿ? ರೇಟ್ ಹೇಳಿ ಹೊಕ್ಕತ್ತದ ಹಿಡಿದಿದ್ ಮೆಕ್ಕಾನ ಹೊಕ್ಕತ್ತೆ. ಇಲ್ಲ ಹೇಳ್ತೇನ್ರಿ ನಾನು ಹೇಳಕ್ಕಂಬಕ್ರಿ ಏನಿಲ್ರಿ. ಅಲ್ಲ ಹೇಳ್ತೇನ್ರಿ ನಾನು ಹೇಳ್ತೀನಿ. ಒಂದು ನಿಮಗಂತಂದು ಒಂದು 1 ರೂಪಾಯಿ ಕಡಿಮೆ 60,000 ಕೊಟ್ಬಿಡ್ರಿ. ಅದನ್ನ ಯಾಕೆ ಕಮ್ಮಿ ಮಾಡಿದ್ರಿ? ಭಾಳ ಕಡಿಮೆ ಆತದ. ಭಾಳ ಅಂದ್ರೆ ಭಾಳ ಕಡಿಮೆ ಆತ ನಮಗಿದೆ. ಒಂದ್ ಸ್ವಲ್ಪ ನೋಡಿ 1 ರೂಪಾಯಿ ಕಡಿಮೆ ಮಾಡತ್ತ ನಮಗೆ. ತಗೊಳವ ನೀ 60,000 ರೂಪಾಯಿ ಕೊಟ್ಟು ತಗೊಳವ. 60 ಇಲ್ರಿ 10,000 ಮಾಡ್ಕೊಡ್ರಿ. ದುಡ್ಕೊಂಡ್ ತಿನ್ನಾರ ಅಲ್ಲೆಲ್ಲ ಆಕಳ ಪಾಕಳ ಎಲ್ಲ ನಮ್ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿರ್ತದ್ರಿ. ಅಲ್ಲ ಈ ಕಡಿಮೆ ಮಾಡೈತಿಲ್ರಿ ಇನ್ನು ಎಷ್ಟಂತ ಕಡಿಮೆ ಮಾಡ್ಬೇಕು? ಇನ್ನೊಂದು ಈಟ್ ಮಾಡಿ ಆಯ್ತು ಇನ್ನೊಂದು 2 ರೂಪಾಯಿ ಕಡಿಮೆ ಕೊಡ್ರಿ ಬಿಡೋ. ಲಾಸ್ಟ್ 10,000 ರೂಪಾಯಿ ಕೊಡು. ನಮ್ದೊಂದು 2 ಎಕರೆ ಹೊಲ ಐತಿ. ಅದನ್ನೊಂದು 2 ಸಲ ಎಡಿ ಹೊಡೆದು ಕೊಡು. ಗಾಡಿ ಸಿಗ್ತಲ್ಲ. ಆಯ್ತು 2 ಸಲ ಎಡಿ ಹೊಡೆದು ಕೊಡು. ಇದಕ್ಕೆ 10,000 ಕೊಡು. ಹಿಂದೂ ಹೊಡಿಬಹುದು, ನೀನು ಮುಂದೂ ಹೊಡಿಬಹುದು. ನಾವು ಒಂದ ಕಡೆ ಅಷ್ಟೇ ಹೊಡಿತೇವ್ರಿ ಅಣ್ಣ. ಈಗ ನೀವು ಇಲ್ಲೇ ಇರ್ತೀರ ರೊಕ್ಕ ತೊಂಬ್ರನ್ರಿ? ಇಲ್ಲೇ ಇರ್ತಿರಲ್ಲ? ಇಲ್ಲಿ ಹೋಗ್ಬೇಡ್ರಿ. ನಾವು ಹೋಗಿರ್ತ ಮುಂದೆ ಬರ್ದು
ಚಲೋ ಐತಿ ಗಾಡಿನೂ ಮಸ್ತ್ ಐತಿ ನೋಡ ಮಿಸ್ ಮಾಡ್ಕೋಬೇಡ ಬಾ ಬೇ ಜಲ್ದಿ ಕೆಲಸ ಮಾಡ್ರಿ ನೀವು ಇನ್ನೂ 4 ಎಕರೆ ಐತಲ್ಲಿ ಜಲ್ದಿ ಮುಗಿಸ್ತೀರಿಲ್ಲ ಮತ್ತೆ ಸೌಕರ್ ಸೌಕರ್ ನಮಸ್ಕಾರ ನೀವ್ ಯಾಕೆ ಇಲ್ಲಿ ಬಂದ್ರಲ್ಲಿ ಸೌಕರ ಒಂದು ಹೆಲ್ಪ್ ಆಗ್ಬೇಕಾಗಿತ್ತು ಬರೀ ಮಾಡ್ಬೇಕಾಗಿತ್ತು ಬರೀ ಹೆಲ್ಪ್ ಅಂತಂದು ಬರೀ ಇದನ್ನ ಮಾಡ್ರಿ ಹಂಗಲ್ರಿ ಸೌಕರ ಒಂದು ಗಾಡಿ ನೋಡಿದ್ವಿ ಸೆಕೆಂಡ್ ಹ್ಯಾಂಡಿಗೆ ಭಾಳ ಚಲೋ ಐತ್ರಿ ಸೌಕರ ಬಹು ಅಂತ ಹೋಗ್ತಾನ್ರಿ ಬಹು ಅಂತ ಬರ್ತಾನ್ರಿ ನೋಡ್ರಿ ನಿಮ್ಮ ಹೊಲದ ಪಲ್ದ ಕೆಲಸ ಇದ್ದು ಅಂತ ತಿಳ್ಕೊರಿ ಮನ್ಯಾಗ ಒಂದ ಫೋನ್ ಹಚ್ಚಿರಿ ಸಾಕ್ರಿ ಸೌಕರ ಹಂಗೆ ಬಹು ಅಂತ ಬಂದ ಫೋನ್ ಸೌಕರ ಹಿಂಗೆ ಬಹು ಅಂತ ಬಂದವನ ಇದು ನಿಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು ಮಾತು ಮನೆಗೆ ಹೋಗ್ತಾನೆ ಸ್ವಲ್ಪ ಹಿಂಗೆ ಸೇರ್ಲಿ ಮತ್ತೆ ನಾನು ಹೊಡಿಗೆ ಹಿಡ್ದಿರಿ ಒಂದು ಸ್ವಲ್ಪ ರೊಕ್ಕ ಸಹಾಯ ಮಾಡಿದ್ರಿ ನಾವು ಹೊಲದ ಎಲ್ಲ ಕೆಲಸ ನಾನೇ ಮಾಡ್ತೇನೆ ರೀ ಕಳೆ ಹೊಡಿದಾತು ಕಳೆ ತೆಗೆಯೋದಾತು ಆಳು ತಂದು ಬಿಡೋದಾತು ಆಳು ಕರ್ಕೊಂಡು ಹೋಗೋದಾತು ಎಲ್ಲ ಕೆಲಸ ಹೌದಾ ಹಂಗಂದ್ರೆ ಬಡ್ಡಿ ಆಗತ್ತೆ ನೋಡಪ್ಪ ಇದ್ರಾಗ ದುಡಿತೇವಲ್ರಿ ಸೌಕರ ನೋಡ್ರಿ ನಿಮ್ಮ ಮಕ್ಕಳು ಇದ್ದಂಗೆ ಸೌಕರ ನೋಡಮ್ಮ ಅಲ್ಲೂ ಮಾತಾಡಮ್ಮ ಮತ್ತೆ ಆಮ್ಯಾಕ ಕೊಡೋದು ಬಿಡೋದು ವಿಚಾರ ಮಾಡ ನೋಡ್ಕೊಂಬರ್ರಿಪ್ಪ ಗಿಡನ ಸೌಕಾರ ಅಂದಂಗ ಇರ್ಬೇಕು ಮತ್ತ ಏನ ಹೇಳತ್ತಿದ್ರಲ್ಲಪ್ಪ ಏನದ ವ್ಯವಹಾರ ಕಟ್ ಮಾಡೋದು ಸೌಕರ ಏನಿಲ್ರಿ ಒಂದು ಗಾಡಿ ನೋಡಿದ್ರಿ ಸೌಕರ ಅದಕ್ಕೆ ಒಂದು 10,000 ರೂಪಾಯಿ ಕೊಟ್ಟಿದ್ದಂದ್ರೆ ನಾ ಇಲ್ಲೇ ದುಡ್ದು ಮುಟ್ಟಿಸ್ತೇನೆ ರೀ ಸೌಕರ ಯಪ್ಪ ಅಲ್ಲೇ ಕೊಡ್ತೇನಿ ಆದ್ರೆ ಡೈಲಿ ನಮ್ಮ ಮನೆ ಕೆಲಸ ಮಾಡ್ಬೇಕು ಹಂಗ ಹೊಲಕ್ಕೆ ಬಂದೆಲ್ಲ ಕೆಲಸ ಇಲ್ಸ ಮಾಡಿ ಹೋದ್ರೆ ಕೊಡ್ತೇನಪ್ಪ ದಿನ ಮತ್ತೆ ತಪ್ಸಂಗಿಲ್ಲ ಮತ್ತೆ ಹ್ಞೂ ರೀ ಕಳೆ ತೆಗಿತೇನ್ರಿ ಆಮೇಲೆ ಆಳ್ ಕರ್ಕೊಂಬಂದ್ ಬಿಡ್ತೇನ್ರಿ ಮತ್ತೆ ಆಳ್ ಕರ್ಕೊಂಡು ಹೋಗ್ಕನ್ರಿ ಕರ್ಕೊಂಡು ಹೋಗೋದ್ ಬೇಕಾಗಿಲ್ಲ ನೀನ ಕರ್ಕೊಂಡ್ ಬಾ ಸಾಕ ಹಾನ್ರಿ ಮತ್ತೆ ಇವೆಲ್ಲ ಹುಲ್ಗಿಲೆಲ್ಲ ತೆಗಿಸ್ತೇವ್ರಿ ಎಲ್ಲಾ ಸ್ವಚ್ಛ ಮಾಡಿ ಹೊಲ ನಂದ ಅಂತ ತಿಳ್ಕೊಂಡ್ಬಿಡ್ತೇನೆ ನೋಡ್ರಿ ಸೌಕರ್ ನಿಮ್ದ್ರಿ ನಾ ಆಳ್ ಮನುಷ್ಯ ನಮ್ಮ ನಂದು ಹೊಲಗತ್ತೆ ತಿಳ್ಕೊಂಡು ಕೆಲಸ ಮಾಡ್ತೇನ್ರಿ ಹಂಗ ಅಲ್ಲಿ ಸೌಕಾರ ಗಿಕಾರ ಮತ್ತ ಮರ್ಯಾದೆ ಕೂಡ ಸ್ವಲ್ಪ ಚಂದಾಗ ಮತ್ ನಂದ ಅಂತೀಯಲ್ಲ ಎಲ್ಲ ಹೊಲ ಎಲ್ಲ ಅಂದ ಹಂಗ ಅಂದಿರಿ ಒಂದ್ 10,000 ರೂಪಾಯಿ ಕೊಡ್ರಿ ಕೊಡ್ತೇನೆ ನೋಡ ಹಂಗಂದ್ರ ಮತ್ ದಿನ ಬರ್ಬೇಕ ಈಗ 10,000 ರೂಪಾಯಿ ಐತಿ ಎಲ್ಲಿ ಸಿಕ್ಕ ಬಂದೆ ನಾನು ತಗೋ ಮತ್ತೆ ಸೌಕರ್ ವಸ್ತ್ರ ಅಲ್ಲಿ ಕೆಲಸ ಆತಂದ್ರೆ ಮರ್ಯಾದೆನೇ ಇಲ್ಲ ಏ ಹುಷಾರ್ ನೋಡ್ ಮತ್ತೆ ರೊಕ್ಕ ಏನ ಮತ್ತೇನ ಮಾಡ್ಕೊಂಡ್ ಬಂದ್ರಿ ಹೋಗ ಸಲ ಅನಿಸ್ತೀರಿ ಡಬಲ್ ಹಾಕ್ತಾವ ನಾವು ಏನ್ರ ರೊಕ್ಕ ನಿಂಗೆ ಗೊತ್ತಾಗೋದಿಲ್ಲ ಏನೋ ಸುಂಬ ಬಿಡೋಣ ಕೊಟ್ಟು ತೊಗೊಂಡು ಹೋಗೋಣ ಗಾಡಿನ ಬಂದ್ರಿ ಅಪ್ಪ ಬಂದಿವ್ರಿ ನಮಸ್ಕಾರ ಹುಲಿಯ ಎನ್ಸ್ಕೊರಿ ಎಲ್ಸೈತೆ ಹತ್ತಾಯ್ತು ಸೌದೈತಿ ನನ್ನ ಕೈಯಾಗ ಕೊಟ್ಟಿ ನೋಟ ಹಾನ್ರಿ ನನ್ನ ಕೈಯಾಗ ಕೊಟ್ಟಿ ನೋಟ ಒಳ್ಳೆ ಏನಾರ ಗಾಡಿ ಕೊಡಕ್ ಬಂದಿ ನೀನ್ ತಲೆಯಾಗ ಬೂಟ ಹಂಗ್ಯಾಕ್ರಿ ಏನಾರ ಸರಳ ಗಾಡಿ ತೊಗೊಂಡು ರೈಟ್ ಹೇಳಿ ನನ್ನ ನಡ್ಕ ತೊಗೊಂಡು ನಾವು ಗಾಡಿ ಸಸ್ತದಾಗ ಸಿಕ್ತಿಲಿ ತಗೋ ನೋನ್ ಹೋಗೋಣಂತ ಚಲೋ ಮಾಡೋಣ ಸ್ವಾಮೀಜಿ ಕಡೆ ಕೇಳ್ಸೋಣ ಹೋಗಿ ಸ್ವಾಮೀಜಿ ಕಡೆ ಕೇಳ್ಸೋಣ ಕೇಳಿಸಿ ಗೋಮಿತ್ತಂದ್ರ ತಗೊಳ್ಳೋಣ ಮತ್ತೊಳ ಮನಿ ಹುಡುಗಿ ಗಾಡಿ ಕೊಟ್ಬಿಡ್ರೋಣ ಮತ್ತ ಅವ ಏನೋ ಅನ್ನಲ್ಲಿ ತೆರ್ಯಾಗ ಬೂಟು ಆ ಬೂಟ್ ಅಂತಂದ ನಮ್ ತಲ ಹುಡುಗರು ಕೊಡ್ಲಿ ತಗೊಂಡೋಗ್ರೋಣ ನಾವು ಗೊತ್ತಲ್ಲ ನಡಿ ಹೋಗೋಣ ಶಿಷ್ಯ ಗುರು ಇವತ್ತು ಯಾರು ಬಂದಿಲ್ಲವೇ? ಇಲ್ಲ ಗುರು ಏಕೆ? ವೇಟ್ ಗುರು ವೇಟ್ ಬಂದೇ ಬರ್ತಾರೆ ಹಾಗಂತೀರ? ಹಾಗೆ ನಾ ಅಲ್ಲಿ ಮಟ್ಟ ಒಂದು ಏನಾರ ಹೋಗಿಲ್ಲ? ಬಿಸಾಕಿ ಗುರುಗಳೇ ಬಿಸಾಕಿ ಹೆತ್ತಲಕಾರಿ ಬ್ಯಾಡ ಚನ್ನಿ ಭಕ್ತ ಯಾರಾದರೆ ಬಂದರೆ ನಾನು ನಿಂಗೆ ಹೇಳ್ಕೊಡ್ತೇನೆ. ಬಲಗೈ ತಗೋ, ಎಡಗೈಲಿ ಹಿಡ್ಕೋ. ಹಿಡ್ಕೊಂಡಿಯಾ? ಸರ್ಬತ್ ಕೊಡ್ಬೇಕೇನ್ರಿ? ಶರ್ಬತ್ ಅಲ್ಲ, ಯಾರು ಕೆಮ್ಮಿದ್ರಂದ್ರೆ ಅವಾಜ್ ಮಾಡಿದ್ರಂದ್ರೆ ಬಲಗೈ ತಗೊಂಡು ಎಡಗೈ ತಗೊಂಡು ಇಟ್ಬಿಡು. ಎಲ್ಲಿರಿ? ಕೈಯಾಗವ್ರಿಗೆ ಅರ್ಥ ಆಯ್ತಾ? ಕಾಯೋಣ. ಇರ್ತಾರ ಬಾ ನಂಗೆ ಪೂಜೆ ಮಾಡ್ಸೋಣ ಅವ್ರ ಕಡೆ ಮಾಡ್ಸೋಣಪ್ಪ. ಗಾಡಿ ಪೆಟ್ರೋಲ್ ಕೇಳಿರ್ಬಾರ್ದು. ಹಂಗೆ ಮಾಡ್ಸೋ. ನಮಸ್ಕಾರ ರೀ ಅಪ್ಪ. ಬರಲು ಕಾರಣವೇನು? ದಯವಿಟ್ಟು ಕನ್ನಡದಲ್ಲಿ ಮಾತಾಡಿ ಗುರುಗಳೇ. ನಮಗೆ ಅನ್ಯ ಭಾಷೆ ಬರುವುದಿಲ್ಲ ಗುರುಗಳೇ. ಹಾಗೇನಾ ಶಿಷ್ಯ? ಗುರು ಇವರು ನಮ್ಮ ಭಾಷೆಗೆ ಅವಮಾನಿಸ್ತಿದ್ದಾರೆ. ಇವರಿಬ್ಬರನ್ನು ಒದ್ದು ಹೊರಗಡೆ ಹಾಕು.
ಏ ಚಡ್ಸಿಕ್ಯಾರ ಅವ್ರು ಮಾತಾಡೋದ ಕನ್ನಡ ನಿಮ್ಗೆ ಏನ್ ಸಮಸ್ಯೆ ಐತಿ ಹೇಳ್ರಿ ಬಗೆಹರಿಸ್ತಾರ ಅವ್ರ ಹೆದರ್ಬೇಡ್ರಿ ಏನಾಗಲ್ಲ ಶಿಷ್ಯ ಹಾ ಗುರು ಇನ್ನೊಂದ್ಸಲ ಇವ್ರು ಏನ್ರ ಹಾಗೆ ಮಾತಾಡಿದ್ರು ಅಂದ್ರೆ ಹಾ ಗುರು ಇಲ್ಲ ಗುರುಗಳೇ ಒಂದೇ ಒಂದು ಚಲೋ ಪೂಜೆ ಮಾಡಿಸೋದಿತ್ತು ಗುರುಗಳೇ ಅದಕ್ಕೆ ಬಂದಿದ್ವಿ ಪೂಜೆ ಇತ್ತ ಹ್ಞೂ ಶಿಷ್ಯ ಗುರುಗಳೇ ಎತ್ತಿಕೋ ನಮ್ಮ ಎಲ್ಲ ಸಾಮಗ್ರಿಗಳನ್ನು ಗಟ್ಟಿ ಹಿಡ್ಕೊಡ್ರಿ ಬರ್ರಿ ಇಲ್ಲೇ ಹೊರಗೆ ಬರ್ರಿ ಇದಷ್ಟು ಚೆನ್ನಾಗೈತ್ರಿ ಗುರುಗಳ ಜಾಗ ಕೂತಿಕೊಳ್ಳಿ ಶಿಷ್ಯ ನೀವು ಇಲ್ಲಿ ಬನ್ನಿ ಶಿಷ್ಯ ಓಕೆ ಗುರುಗಳೇ ಕೈ ಮುಗಿ ಹತ್ತಿರ ಕೈ ಮುಗಿರಿ ತನ್ನಿ ಪಿಂಡ ಇಡಿ ತೊಂಬರಿ ಪಿಂಡ್ರಿ ಹಾ ಯಾರು ಪಿಂಡ್ರಿ ಅಂದ್ರೆ ಪೂಜೆ ಮಾಡುದು ಅಂತ ಹೇಳಿ ಏ ಪೂಜೆ ಪಿಂಡದಲ್ರಿ ಯಾರು ಸತ್ತಿಲ್ರಿ ಗಾಡಿ ತೊಗೊಂಡಿವ ಗಾಡಿದ್ರಿ ಶಿಷ್ಯ ಏನ್ ನೀನು ಹೇಳಿದೆವು ಏ ನೀವು ಪಿಂಡಾನ ಹೇಳಿದ್ರಲ್ರಿ ಏ ಅಲ್ಲೋಗ್ರಿ ಗಾಡಿ ಪೂಜೆ ರೀ ಗಾಡಿ ಪೂಜೆ ವಾಹನ ಪೂಜೆ ರೀ ಹಾ ಆಗ ಕನ್ನಡ ಮಾತಾಡ ಅಂದಿವ್ ಇವ್ರಿಗೆ ನಮ್ ತಿಳಿಂಗಿಲ್ಲ ಹೊಳೆಂಗಿಲ್ಲ ಭಾಷೆದಾಗ ಮಾತಾಡ್ತಾರ ಏನ್ ಹಿಂಗ್ ಮಾಡಿದ್ರೆ ಹೇಗೆ ನೀನು ನನಗೆ ಹೇಳ್ಬೇಕು ನೀನು ಪದೇ ಇಲ್ಲ ಗುರುಗಳೇ ಪಿಂಡ ಅಂದ್ರಲ್ರಿ ನೀವು ಇಲ್ರಿ ಗಾಡಿ ಅಂದಿವ್ರಿ ಅನ್ನ ನಿಮ್ ಕಿವಿ ಅಲ್ಲ ಪಿಂಡ ಕೆಟ್ಟಗಳು ಕೊಡೋರ್ನದ ಚಲೋದ ಪೂಜೆ ಯಾವ ಇದು ರೋಡ್ ಬಗ್ಗೆ ಬರಬಾರ್ದ್ರಿ ಪೆಟ್ರೋಲ್ ಖಾಲಿ ಆಗ್ಬಾರ್ದ್ರಿ ಅಂತ ಚಲೋದೊಂದು ಪೂಜೆ ಮಾಡ್ಕೊಂಡ್ರಿ ಟೈರ್ ಸವಿಬಾರ್ದ್ರಿ ಅಂತ ಎಲ್ಲ ಮಾಡ್ಕೊಡ್ಬೇಕು ನಿಮ್ಗೆ ಪೂಜೆ ಗಾಡಿ ಒಂದಿಟ್ಟ ಹೊಳಿ ಜರ್ಜಿಗೆ ಹೋಗ್ಬಾರ್ದು ಒಟ್ಟ ಕೆಲಸ ಶಾಂತಿ ರೀ ಮಾಡ್ತೀರಿ ಪೂಜೆ ಮಾಡ್ಲಿಕ್ಕೆ ಬಿಡಿ ಮಾಡಿ ಓಂ ಇವ್ರ ಗಾಡಿ ಪೂಜಾ ಕಾರ್ಯಕ್ರಮ ಎರಡು ಮಾತುಗಳನ್ನು ಏನಾದ್ರೂ ಹೇಳಿ ಮಂತ್ರವನ್ನು ಏನಿಲ್ಲ ಹಾ ಗಾಡಿನ ಹೊಲ್ಸಾ ಕೊಡಿಸ್ರಿ ಹಾ ಸ್ವಾಮಿಯವ್ರ ಪೂಜೆ ಹಂಗ ನಡಿತೈತಿ ನಡ್ತೈತಿ ಗಾಡಿನ ಹೊಲ್ಸಾ ಕೊಡಿಸ್ಬೇಕು ಹಾ ದಿನಾನು ಒರ್ಸಂಗಿಲ್ಲ ಒರ್ಸಕ್ಬೇಕು ಒರೆಸ್ಬೇಕು ಒರೆಸ್ಬೇಕು ಹೌದಲ್ರಿ ಗಾಡಿ ವಾಹನ ಯಾವ್ದ ಕಾರಣಕ್ಕೂ ಚಲಾಯಿಸುವ ಹಾಗಿಲ್ಲ ಹೌದೌದು ಹೊಡ್ಯಂಗಿಲ್ಲ ಗಾಡಿ ಹತ್ತಿ ಮೇಲೆ ಹೊಡ್ಯಂಗಿಲ್ಲ ನೀವು ಹೌದು ಟೈರ್ ಪಂಚರ್ ಆಗುದಿಲ್ಲ ಆಗೋದಿಲ್ಲ ಹೌದು ಮತ್ತೆ ಗುರುಗಳು ಹೇಳ್ದಂಗ ಆಗ್ಬೇಕಂದ್ರ ನೀವು ಹತ್ರ ನಡ್ಕೋಬೇಕು ಅಲ್ಲ ನೀವ್ ಏನ ಹೇಳಿದ್ರಿ ಮತ್ತೆ ಗಾಡಿ ಪಂಚರ್ ಆಗ್ಬಾರ್ದು ಅಂದ್ರಿ ಅಂದ್ರಲ್ಲ ಶಿಷ್ಯ ಅಂದ್ರ ಪೆಟ್ರೋಲ್ ಖಾಲಿ ಆಗ್ಬಾರ್ದಂದ್ರಿ ಅಂದ್ರಿ ಅಂದಿರ್ದ ಮತ್ ಹಾಗೆ ಅಂದ್ಮೇಲೆ ನೀವು ವಾಹನ ಚಲಾಯಿಸಲಿಲ್ಲ ಅಂತಂದ್ರೆ ಎಲ್ಲ ಹಾಗೆ ಇರುತ್ತದೆ ಹಾಗೆ ಇರುತ್ತದೆ ಏನೂ ಆಗುದಿಲ್ಲ ಇದು ನಮ್ ಗುರುಗಳ ಏ ಅದೆಲ್ಲ ಬಿಡ್ರಿ ಸೋಮ್ಯಾರ ಹಂಗಲ್ಲ ನಾವ್ ಗಾಡಿನೂ ಓಡಿಸ್ಬೇಕು 180 ಸ್ಪೀಡ್ ಹೋಗ್ಬೇಕು ಆದ್ರೆ ಪೆಟ್ರೋಲ್ ಖಾಲಿ ಆಗ್ಬಿಡ್ದು ಗಾಡಿ ಸವಿಬಾರ್ದು ಒಂದ್ ಆಕ್ಸಿಡೆಂಟ್ ಆಗ್ಬಿಡ್ದು ರೋಡ್ ಜಂಪ್ ಬರ್ಬಾರ್ದು ಅಂತದ್ ಒಂದ್ ಚಲೋ ಮಂತ್ರ ಹಾಕ್ರಿ ಹಂಗಂದ್ರೆ ಹೇಳಿ ನನಗ ಹಾ ಓಕೆ ಅದಕ್ಕೂ ಒಂದ್ 4 ಮಂತ್ರಗಳದಾವ ಹಾ ಮಾಡಿ ಆ ಮಂತ್ರ ಹೇಳ್ತೇನೆ ಹೇಳಿ ಹನ್ರಿ ಓಂ ಭಕ್ತ ಹಾ ಗುರುಗಳೇ ನಿನ್ನ ಕಡೆಯಿಂದ ಒಂದ್ 2 ಮಂತ್ರ ಹೇಳು ಜಾಣಿ ಜಾಣಿ ಎಸ್ಬಪ್ಪ ಇಬ್ರಿ ಸೂಗಾರ್ ನೋಬಪ್ಪ ಡೆಲ್ಲಿಂಗ್ ನಾಯ್ಸ್ ನೋಬಪ್ಪ ನೀ ಹಿತ್ತಲಕ್ಕ ಕರಿ ಬೇಡ ಭಕ್ತ ಹಾ ಗುರುಗಳೇ ಹೇಳು ಬಂಗಾರಿ ಆನೆ ನೀ ಬೂಲ್ 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 ನಿಮ್ ಗಾಡಿ ಹಂಗ ಚಾಲು ಆನೆ ಚಲ್ 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 ನಿಮ್ಮ ಆಶೀರ್ವಾದ ಗುರುಗಳೇ ಮುಂದೆ ಮುಂದೆ ಬಾರೆ ಚನ್ನಿ ಹಿಂದಕ್ಕೆ ಕರೆದಿಲ್ವೇ ಮುಂದೆ ಬಾರ ಚನ್ನಿ ನಿನ್ನ ಹಿಂದಕ್ಕೆ ಕರೆದಿಲ್ವೇ ಇವರ ಗಾಡಿ ಮುಂದಕ್ಕೆ ಹೋಗಲಿ ಸ್ವಾಹ ಗುರುಗಳೇ ಆಯ್ತಿರಲ್ಲ ಪೂಜೆ ಆಯ್ತು ಗುರುಗಳೇ ಹಣ ಹೇಳ್ತೀರ ಅವ್ರಿಗೆ ಇವ್ ನಿಂಬೇನು ಭಕ್ತ ಹಾ ಗುರುಗಳೇ ಈ ಲಿಂಬೆನು ಬಲಗೈ ಹಿಡ್ಕೊಂಡು ಎಡಗೈ ಹಿಡ್ಕೊಂಡು ದಟ್ಟನೆ ಕೊಡು ಕೊಡು ಚಲೋ ಆಗೈತೆ ಭಕ್ತ ಗುರುಗಳೇ ಈಗ ಈ ಗಾಡಿಯ ಮಾಲೀಕರಾದಂತ ಹಾ ಗುರುಗಳೇ ಅವ್ರಿಗೆ ಹಾ ಗುರುಗಳೇ ಪರವಾಗಿಲ್ವಾ ಭಕ್ತ ಗುರುಗಳೇ ತಗೋ ಬಲಗೈ ಹಿಡ್ಕೋ ಹಾ ಗುರುಗಳೇ ಎಡಗೈ ತಗೋ ಕೊಡು ಪುಣ್ಯಪ್ಪನಿಗೆ
ಕುದುರೆ ಓಡ್ತೀವಿ ಓಡ್ತಿದೆ ಇವ್ರ ಗಾಡಿ ತುಂಬಾ ಚೆನ್ನಾಗಿ ಓಡ್ತು. ಟೈಮ್ ಆಗೈತೆ ಹೊಕ್ಕರ ಹಂಗಂದ್ರೆ ನಾವು ಬರೋಣ್ರಿ ಬರೋಣ ಶಿಷ್ಯ ಗುರುಗಳೇ ಇವ್ರಿಗೆ ನಮ್ಮ ಫೀಸ್ ಬಗ್ಗೆ ಮಾತಾಡಿಲ್ಲವೇ ನೀನು? ಇಲ್ಲ ಗುರುಗಳು ಈಗ ಮಾತಾಡ್ತೀನಿ. ದಕ್ಷಿಣ ಏನ್ರಿ 11 ರೂಪಾಯಿ ಕೊಡ್ರಿ 11 ರೂಪಾಯಿ ಕೊಡ್ರಿ 11 ರೂಪಾಯಿ ಏನು ಶಿಷ್ಯ ಇದು ಮಾತು? 11 ನಮ್ಮನ್ನೇನು ಕಾಂಜಿ ಪಿಜಿ ಸ್ವಾಮಿಯಾರ್ ಮಾಡ್ರಿ ಮಿನಿಮಮ್ 50,000 ಚಾರ್ಜ್ ಇರ್ತೈತಿ ನಮ್ದು. 50,000 ಹೌದು 50 ತಳಗ ಒಂದೇ ಒಟ್ಟು ಮುಟ್ಟುದಿಲ್ಲ ನಾವು. ಗಾಡಿ ತೊಗೊಂಡ 10,000 ರೂಪಾಯಿ ಕೊಟ್ಟು ನಾವು ಗಾಡಿಗೆ ಎಷ್ಟು ಕೊಟ್ರಿ ಅಂದ್ರೆ ರೊಕ್ಕನು? 10,000 ಓನ್ಲಿ ಫಾರ್ 10,000. 10,000 ಗಾಡಿ ಇಲ್ಲೇ ಬಿಟ್ಟು ಹೋಗ್ರಿ. 10,000 ರೂಪಾಯಿ ಗಾಡಿದಾತ, ಇನ್ನು 40,000 ರೂಪಾಯಿ ಐತಿ. 40,000 ರೂಪಾಯಿ ಕೊಟ್ಟು ಗಾಡಿ ಒಯ್ರಿ ನಾವು.